ಪಾಕಿಸ್ತಾನದಲ್ಲಿ ಎಲ್ಲವೂ ಕೂಡ ದುಬಾರಿ ದುನಿಯಾನೆ ಪಾಕಿಸ್ತಾನದಲ್ಲಿ ಏನ್ ಕೊಂಡ್ಕೊಳ್ಬೇಕಂದ್ರೆ. ಬಟ್ ಈಗ ಇನ್ನು ಮುಂದೆ ಸಾಯೋದು ಸಹ ದುಬಾರಿನೇ ನೋಡಿ ಪಾಕಿಸ್ತಾನದಲ್ಲಿ. ಇದೆಂತ ಗತಿ ಅಂತ ಅನ್ಬೋದು. ಸಾಯೋದು ಸಹ ದುಬಾರಿ. ಎಲ್ರು ಬದುಕೋದು ಕಷ್ಟ ಅಂದ್ರೆ ಇಲ್ಲಿ ಸಾಯೋದು ಕಷ್ಟ. ಪಾಪಿ ಪಾಕಿಸ್ತಾನದಲ್ಲಿ ಇದೀಗ ಭಾರಿ ಹಣದುಬ್ಬರ ಏರಿಕೆ. ದಿನ ಬಳಕೆ ವಸ್ತುಗಳು, ಸಂಚಾರ ಎಲ್ಲ ವೆಚ್ಚ ದುಬಾರಿ ಆಗ್ಬಿಟ್ಟಿದೆ. ಇತ್ತೀಚೆಗೆ ಅಂತ್ಯಕ್ರಿಯೆ ವೆಚ್ಚಗಳು ಸಹ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಪಾಕಿಸ್ತಾನದಲ್ಲಿ. ಈ ಮಧ್ಯೆ ಅಂತ್ಯಕ್ರಿಯೆ ವೆಚ್ಚ, ಸಮಾಧಿ ಬೆಲೆ ಗಗನಕ್ಕೇರಿದೆ. ಇದರಿಂದ ಪಾಪಿ ಪಾಕಿಸ್ತಾನದ ಜನರ ಸ್ಥಿತಿ ಅಧೋಗತಿ. ರಾವಲ್ಪಿಂಡಿಯಾದಲ್ಲಿ ಬಡ ಮಧ್ಯಮ ವರ್ಗದವರ ಪರದಾಟ. ಅಂತ್ಯಕ್ರಿಯೆಗೆ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತ್ಯಕ್ರಿಯೆಯಲ್ಲಿ ಮಾಡಬೇಕು ಅಂತ ಅಂದ್ರೆ ಹಿಂದೆ ಉಚಿತವಾಗಿ ಸಮಾಧಿ ಅಗೆಯುವ ಸಂಪ್ರದಾಯ ಇತ್ತು. ಬಟ್ ಇದೀಗ ಅದಕ್ಕೂ ಕೂಡ ಹಣ ಕೊಡಬೇಕು. ಈಗ ಅದು ಕಣ್ಮರೆಯಾಗಿದೆ. ಎಲ್ಲ ಸೇವೆಗಳಿಗೂ ಹಣ ಪಾವತಿ ಮಾಡಲೇಬೇಕು. ಪಾಕಿಸ್ತಾನದಲ್ಲಿ ಒಂದು ತರಕಾರಿ ಆಗಿರ್ಬೋದು, ಒಂದು ಬೇಳೆ ಕಾಳುಗಳಾಗಿರ್ಬೋದು, ಎಲ್ಲವೂ ಕೂಡ ದುಬಾರಿ. ಇದೀಗ ಅಂತ್ಯಕ್ರಿಯೆಗೆ ಎಷ್ಟು ವೆಚ್ಚ ಗೊತ್ತಾ? ಗುಲಾಬಿ ನೀರು, ಕರ್ಪೂರ, ಧೂಪ, ಹೂವು 2,000ರಿಂದ 2,500 ರೂಪಾಯಿ. ಸಮಾಧಿಗೆ ಅಗೆಯೋದು, ಇಟ್ಟಿಗೆ ಮತ್ತು ಸ್ಥಳಕ್ಕೆ 40,000ರಿಂದ 45,000. ಮೃತರ ಸ್ನಾನ ಮತ್ತು ಆಚರಣೆಗೆ 1,000ರಿಂದ 1,500 ರೂಪಾಯಿ. ಸರಳ ಇಟ್ಟಿಗೆ, ಸಿಮೆಂಟ್ ಸಮಾಧಿಗೆ ಸುಮಾರು 15,000 ರೂಪಾಯಿ ಆಗುತ್ತೆ. ಮೃತಶಿಲೆಯ ಸಮಾಧಿಗೆ 25ರಿಂದ 30,000. ಮೃತದೇಹ ಸಾಗಿಸುವ ಬೆಲೆ 3,000ದಿಂದ 4,000. ಸಾಯೋಕ್ಕೂ ಕೂಡ ಯೋಚನೆ ಮಾಡಬೇಕು ಜನ. ಸತ್ತು ಬಿಟ್ರೆ ಮಣ್ಣು ಮಾಡಕ್ಕೆ ಹಣನೇ ಇಲ್ವಲ್ಲಪ್ಪ, ಹೆಂಗ್ ಮಾಡ್ತಾರೆ ನಮ್ಮ ಕುಟುಂಬಸ್ಥರು ಅಂತ. ಹಂಗಾಗಿದೆ ಅಲ್ಲಿ ಪರಿಸ್ಥಿತಿ. 20,000, 30,000, 15,000 ಈ ರೀತಿಯಾಗಿ ಸಿಚುವೇಶನ್ ಇರುವಂಥದ್ದು ಪಾಕಿಸ್ತಾನದಲ್ಲಿ. ಅಂತ್ಯಕ್ರಿಯೆ ಮಾಡಬೇಕು ಅಂತ ಅಂದರೆ ಮೃತದೇಹ ಸಾಗಿಸೋ ಬೆಲೆ ಎಷ್ಟಿದೆ ಅಂದರೆ 3,000ರಿಂದ 4,000 ಮೃತದೇಹವನ್ನು ಸಾಗಿಸೋದಕ್ಕೆ. ಇದು ಅಂದರೆ ಆ ಒಂದು ಮನೆಯಿಂದ ಸಮಾಧಿಗೆ ಸಾಗಿಸೋದಕ್ಕೆ. ಇನ್ನು ಗುಲಾಬಿ ನೀರು, ಕರ್ಪೂರ, ಧೂಪ, ಹೂವು ಏನು ಇವು ಅವರ ಆಚರಣೆಗೆ ಬಿಟ್ಟಂಥ ಸಂದರ್ಭದಲ್ಲಿ ಏನು ಅಂತ್ಯಕ್ರಿಯೆ ಮಾಡಬೇಕಲ್ಲ ಆಗ ಬಳಸುವಂಥವು ಇವೆಲ್ಲ. ಇವಕ್ಕೆ 2,000ರಿಂದ 2,500 ರೂಪಾಯಿ. ಇನ್ನು ಸಮಾಧಿ ಅಗೆಯೋದು, ಇಟ್ಟಿಗೆ ಮತ್ತು ಸ್ಥಳ 40,000ದಿಂದ 45,000. ಮೃತರ ಸ್ನಾನ ಮತ್ತು ಆಚರಣೆ ಮಾಡಬೇಕಂತ ಅಂದರೆ 1,000ದಿಂದ 1,500. ಸರಳ ಇಟ್ಟಿಗೆ, ಸಿಮೆಂಟ್ ಸಮಾಧಿಗೆ ಸುಮಾರು 15,000. ಅಮೃತಶಿಲೆಯ ಸಮಾಧಿಗೆ 25ರಿಂದ 30,000. ಸಾಲ ಪಡೆದುಕೊಂಡು ಯಾರಾದರೂ ದಿಢೀರಂತ ಮನೆಯಲ್ಲಿ ಏನಾದರೂ ಆಯಿತು, ಈ ರೀತಿಯಾಗಿ ಪಾಕಿಸ್ತಾನದಲ್ಲಿ ಯಾರಾದರೂ ಸತ್ತು ಹೋಗ್ಬಿಟ್ರು ಅಂತ ಅಂದರೆ ಸಾಲ ಪಡೆದುಕೊಂಡು ಸಮಾಧಿ ಮಾಡಬೇಕು. ಹೆಣ ಅಂತರೂ ಹಾಗೆ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಮನೆಯಲ್ಲಿ ಸಮಾಧಿ ಮಾಡಲೇಬೇಕು. ಹಾಗಾಗಿ ಮಾಡಬೇಕು ಅಂತ ಅಂದರೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಅಂದಾಗ ಯಾರ ಹತ್ರ ಇರುತ್ತೆ ಅವ್ರ ಹತ್ರ ಸಾಲ ತೆಗೆದುಕೊಂಡು ಮಾಡೋದು. ಎಲ್ಲವೂ ಕೂಡ ದುಬಾರಿ ರೀ ಪಾಕಿಸ್ತಾನದಲ್ಲಿ. ಎಲ್ಲವೂ ಕೂಡ ದುಬಾರಿ ಆಗಿದೆ. ಒಂದು ಯಾವುದೇ ಒಂದು ತರಕಾರಿ, ಬೇಳೆ ಕಾಳುಗಳು ಏನೇ ತೆಗೆದುಕೊಳ್ಬೇಕು ಅಂದರೂ ದುಬಾರಿ. ಇದೀಗ ಸಾಯೋದು ಕೂಡ ದುಬಾರಿ ಆಗಿಬಿಟ್ಟಿದೆ. ದಿಢೀರಂತ ಮುಂದಾಲೋಚನೆ ಮಾಡ್ಕೊಂಡು ಇವಾಗ ನಮ್ಮ ಮನೆಯಲ್ಲಿ ಹಣ ಇದೆಯಾ, ಹಣ ಇದ್ದರೆ ಮಾತ್ರ ಸತ್ತು ಬಿಡೋಣ ಅನ್ನುವಂಥ ಸ್ಥಿತಿ. ಜನನೇ ಯೋಚನೆ ಮಾಡ್ಬೇಕು, ಥಿಂಕ್ ಮಾಡ್ಬೇಕು. ಆ ರೀತಿಯಾಗಿ ಸಾಯೋರು ಸಹಿತ ಅಂಥ ಪರಿಸ್ಥಿತಿ ಪಾಪಿ ಪಾಕಿಸ್ತಾನದ ಪರಿಸ್ಥಿತಿ ಆ ರೀತಿಯಾಗಿ ಆಗಿದೆ. ಹಾಗಾಗಿ ಜನ ತತ್ತರಗೊಳ್ತಾ ಇದ್ದಾರೆ.